ಹಾಯ್ ಆಲ್, ಸಂಗೀತ ಕಲರ್ಫುಲ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನಿವತ್ತು ನಿಮಗೆಲ್ರಿಗೋಸ್ಕರ ಸಿಂಪಲ್ಲಾಗಿ, ಕ್ವಿಕ್ಕಾಗಿ ಹಾಗೂ ಈಸಿಯಾಗಿ ಟೊಮೊಟೊ ಬಾತ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮಕ್ಕಳ ಸ್ಕೂಲ್ ಬಾಕ್ಸಿಗೆ ಇರ್ಬೋದು ಅಥವಾ ಬ್ಯಾಚುಲರ್ಸ್ಗೆ ಇರ್ಬೋದು, ಆಫೀಸ್ಗೆ ಹೋಗೋ ಹೆಣ್ಮಕ್ಳಿಗೆ ಇರ್ಬೋದು, ತುಂಬ ಬೇಗನೆ ಆಗುವಂಥ ತಿಂಡಿನೇ ಅಂತ ಹೇಳ್ಬೋದು. ಸೊ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಟೊಮೊಟೊ ಬಾತ್ನ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ನಾನು ಧನಿಯಾ ಪುಡಿ 1 ಟೇಬಲ್ ಸ್ಪೂನ್ ಆಗೋಷ್ಟು, ಗರಂ ಮಸಾಲ 1 ಟೇಬಲ್ ಸ್ಪೂನು, 3 ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ, ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, 1 ಹಸಿಮೆಣಸಿನ್ಕಾಯಿ, ಸ್ಪೈಸಸ್ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಮರಾಠೆ ಮೊಗ್ಗು, ಚಕ್ಕೆ, ಏಲಕ್ಕಿ, ಲವಂಗ, ಕಸೂರಿ ಮೆಂತೆ, ಮೆಣಸು, ಸೋಂಪು ತೊಗೊಂಡಿದ್ದೀನಿ. 1 ಸ್ಟಾರ್ ಹೂ ತೊಗೊಂಡಿದ್ದೀನಿ. ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಅರಿಶಿನ ಪುಡಿ, ಆಮೇಲೆ ಅರ್ಧ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ಆಮೇಲೆ ಬಟಾಣಿ, ಅಕ್ಕಿನ ತೊಳೆದ್ಬಿಟ್ಟು ನೆನೆಸೋಕೆ ಇಟ್ಕೊಂಡಿದ್ದೀನಿ. ಈ ಟೊಮೊಟೊ ಗಾತ್ರದಷ್ಟು 4 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. 2 ಟೊಮೊಟೊ ಹಣ್ಣನ್ನ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. 2 ಟೊಮೊಟೊ ಹಣ್ಣನ್ನ ಹೆಚ್ಚಿಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ. ಆಮೇಲೆ ತುಪ್ಪ ತೊಗೊಂಡಿದ್ದೀನಿ. ಬನ್ನಿ ಈ ಟೊಮೊಟೊ ಬಾತ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಚೆನ್ನಾಗಿ ಬಿಸಿ ಆದಮೇಲೆ ಎಲ್ಲ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ಇವಾಗ ಸೋಂಪು, ಆಮೇಲೆ ಕಸೂರಿ ಮೆಂತೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ಟಾರ್ ಹೂವು, ಮರಾಠೆ ಮೊಗ್ಗು ಎಲ್ಲನೂ ಹಾಕ್ಕೊಂಡು ಸೊ ಈ ಫ್ರೈ ಮಾಡ್ತಾನೆ ಇದ್ರ ಪರಿಮಳ ಬಿಡಬೇಕು. ಸೊ ಅಲ್ಲಿವರೆಗೂ ಹುರಿಬೇಕು. ಕೆಲವೊಬ್ಬರು ಈ ಸ್ಪೈಸಸ್ನೆಲ್ಲ ಹಾಕಿದ ತಕ್ಷಣವೇ ಈರುಳ್ಳಿ ಹಾಕ್ತಾರೆ. ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಸೊ ಈ ಥರ ಸ್ವಲ್ಪ ಚೆನ್ನಾಗಿ 1-2-3 ಸೆಕೆಂಡು ಚೆನ್ನಾಗಿ ಹುರಿದು ಅದ್ರ ಪರಿಮಳ ಬಿಟ್ಟಾದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಈ ಈರುಳ್ಳಿನ ಅಷ್ಟೇ ಸ್ವಲ್ಪ ಕೆಂಪಗಾಗೋವರೆಗೂ ಚೆನ್ನಾಗಿ ಹುರಿಬೇಕು. ಸೊ ಹಂಗಂದಾಗ ಮಾತ್ರ ಟೊಮೊಟೊ ಬಾತು ತುಂಬ ಟೇಸ್ಟಿಯಾಗಿ ಬರುತ್ತೆ. ಇಲ್ಲ ಅಂದರೆ ಹಾಗೆ ಹಸಿ ವಾಸನೆ ಇದ್ದಂಗೆ ಥರ ಬರುತ್ತೆ, ಚೆನ್ನಾಗಿ ಬರೋದಿಲ್ಲ. ಸೊ ಅದಕ್ಕೋಸ್ಕರನೇ ಕೆಂಪಗಾಗೋವರೆಗೂ, ಈರುಳ್ಳಿನೂ ಕೆಂಪಗಾಗೋವರೆಗೂ ನಾನು ಹುರ್ಕೊಂಡಿದ್ದೀನಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಜಜ್ಜಿಬಿಟ್ಟು ಇಟ್ಕೊಂಡಿದ್ನಲ್ವ, ನೀವು ಬೇಕಾದರೆ ಪೇಸ್ಟನ್ನು ಹಾಕ್ಕೋಬೋದು. ನಾನು ಏನಪ್ಪ ಅಂದ್ರೆ ಜಜ್ಜಿಬಿಟ್ಟು ಹಾಕ್ಕೊತಾ ಇದ್ದೀನಿ ಫ್ರೆಶ್ಶಾಗಿ. ಸೊ ಅದಕ್ಕೋಸ್ಕರ ಫ್ರೆಶ್ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿ ಬರುತ್ತೆ. ನಿಮ್ಗೆ ಅದು ಅವೈಲೇಬಲ್ ಇಲ್ಲ, ಪೇಸ್ಟ್ ಇದೆ ಅಂದರೆ ಪೇಸ್ಟೇ ಹಾಕ್ಕೋಬೋದು. ಸೊ ನಾನಿಲ್ಲಿ ಬಟಾಣಿ ಸೇರಿಸ್ಕೊಂಡಾದಮೇಲೆ 1-2 ನಿಮಿಷ ಹಾಗೆ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ 2 ಟೊಮೊಟೊನ ಹೆಚ್ಚಿರೋದನ್ನ ಇವಾಗ ಹಾಕ್ಕೊತಾ ಇದ್ದೀನಿ. ಆಮೇಲೆ ಅದ್ರ ಜೊತೆನೇ 2 ಟೊಮೊಟೊನ ಪ್ಯೂರಿ ಮಾಡಿ ಇಟ್ಕೊಂಡಿರ್ತೀವಲ್ವ, ಅದನ್ನ ಸೇರಿಸ್ಕೊಂಡು ಇದು ಕೈ ಬಿಡದೇ 1-2-3 ನಿಮಿಷ ಚೆನ್ನಾಗಿ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಈ ಟೊಮೊಟೊನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಟೊಮೊಟೊ ಬಾತ್ ಅಷ್ಟೇ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನಿವಾಗ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ, ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಅರ್ಧ ಹಿಡಿ ಆಗೋಷ್ಟು ಪುದೀನ ಸೊಪ್ಪನ್ನ ಹಾಕ್ಕೊಂಡು 1-2 ಸೆಕೆಂಡ್ ಅಷ್ಟೇ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಅರಿಶಿನ ಪುಡಿ, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಮಾಮೂಲಿ ಚಿಲ್ಲಿ ಪೌಡರ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನ ಆ್ಯಡ್ ಮಾಡ್ಕೊಂಡು 2 ಸೆಕೆಂಡ್ ಹಾಗೆ ಸ್ವಲ್ಪ ಫ್ರೈ ಮಾಡಿಕೊಂಡು, ಆಮೇಲೆ ಧನಿಯಾ ಪುಡಿ, ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡು ಅದನ್ನೂ 1-2 ನಿಮಿಷ ಹಾಗೆ 1-2 ಸೆಕೆಂಡು ಫ್ರೈ ಮಾಡ್ಕೊತೀನಿ. ಸೊ ಈಗ ಫ್ರೈ ಮಾಡ್ಕೊಳ್ಳೋದ್ರಿಂದ ಆ ಸ್ಪೈಸಸ್ಸು ಒಂದು ಸ್ವಲ್ಪ ಫ್ರೈ ಆದಂಗೆ ಆಗುತ್ತೆ. ಆವಾಗ ಟೊಮೊಟೊ ಬಾತು ಟೇಸ್ಟು ಒಂಥರ ಗಮ್ ಅಂತ ಟೇಸ್ಟಿಯಾಗಿ ಬರುತ್ತೆ. ಸೊ ಮಸಾಲೆ ಸ್ಮೆಲ್ ಇರೋದಿಲ್ಲ. ಸೊ ಇವಾಗ ನೆನೆಸಿಟ್ಕೊಂಡಿರೋ ಅಕ್ಕಿನ, ಅಂದರೆ ನಾನಿವಾಗ 1.5 ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ. ಸೊ ಅದು ಸ್ವಲ್ಪ ಮಸಾಲೆನೇ ಎಲ್ಲ ಮಸಾಲೆ ಅಕ್ಕಿಗೆಲ್ಲ ಹಿಡಿಯೋ ಥರ ಉಪ್ಪನ್ನು ಹಾಕ್ಬಿಟ್ಟು ಅಲ್ಲೇ ಸ್ವಲ್ಪ ಮಸಾಲೆಯಲ್ಲೇ ಸ್ವಲ್ಪ ಹುರ್ಕೊತೀನಿ. ಹುರ್ಕೊಂಡು ಆದಮೇಲೆ ಈಗ ನಾನು 1.5 ಗ್ಲಾಸಷ್ಟು ಅಕ್ಕಿ ತೊಗೊಂಡಿದ್ರೆ 3 ಗ್ಲಾಸ್ಗಿಂತ ಕಡಿಮೆ ನೀರನ್ನು ಹಾಕ್ಕೊತಾ ಇದ್ದೀನಿ. ಅಂದರೆ 2 ನೀರನ್ನು ಹಾಕ್ಕೊತಾ ಇದ್ದೀನಿ. ನೀರನ್ನ ಹಾಕ್ಕೊಂಡು ಅಕ್ಕಿನ ನಿಧಾನವಾಗಿ ಮಿಕ್ಸ್ ಮಾಡಿಬಿಟ್ಟು, ನೋಡ್ತೀರಲ್ವ, ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಮೊದಲೇ ಅಕ್ಕಿನ ನೆನೆ ಇಟ್ಟಿರ್ತೀವಲ್ವ, ಸೊ ಅದೇನಾಗ್ಬಿಡುತ್ತೆ, ನಾವು ಸ್ಪೀಡಾಗಿ ಮಿಕ್ಸ್ ಮಾಡಿದ್ರೆ ಅಕ್ಕಿ ಎಲ್ಲ ಒಡ್ಕೊಂಡು ಬಿಡುತ್ತೆ. ಸೊ ಮಿಕ್ಸ್ ಮಾಡಿದ ತಕ್ಷಣವೇ ನೋಡಿ ಎಲ್ಲ ಎಷ್ಟು ಚೆನ್ನಾಗಿ ಕುದಿ ಬಂದಿದೆ ಇವಾಗ. ಸೊ ಇವಾಗ ಕುದಿ ಬಂದಮೇಲೆ ಮೇಲ್ಗಡೆ 1 ಸ್ಪೂನ್ ತುಪ್ಪ ಹಾಕಿಬಿಟ್ಟು ಲೈಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ನ ಮುಚ್ಚಿಬಿಟ್ಟು ಒಂದೇ ಒಂದು ವಿಸಿಲ್ನ ಕೂಗಿಸ್ಕೊತಾ ಇದ್ದೀನಿ ಅಷ್ಟೇ. ಒಂದಕ್ಕಿಂತ ಮೇಲೆ ಕೂಗಿಸ್ಕೊಂಡ್ರೆ ಅದೇನಾಗ್ಬಿಡುತ್ತೆ ಅಂದರೆ ತಳ ಹಿಡ್ಕೊಂಡು ಬಿಡುತ್ತೆ. ಬರೀ ಒಂದೇ ಒಂದು ವಿಸಿಲ್ನ ನಾನು ಕೂಗಿಸ್ಕೊತಾ ಇರೋದು. 1 ವಿಸಿಲ್ ಆದಮೇಲೆ ಸ್ಟೀಮ್ ಎಲ್ಲ ಹೋದ್ಮೇಲೆ ನಾನು ನೋಡಿ ಓಪನ್ ಮಾಡ್ತಾಯಿದ್ದೀನಿ ಟೊಮೊಟೊ ಬಾತು. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಹುಡಿಯಾಗಿ ಒಂಚೂರು
ಮಸಾಲೆ ಆ ಕಡೆ ಈ ಕಡೆ ಆಗದೇ ಎಲ್ಲ ಮಸಾಲೆನೂ ಅಕ್ಕಿಗೆ ಹಿಡ್ಕೊಂಡಿತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿದ್ರಲ್ವಾ ಟೊಮೊಟೊ ಬಾತ್ನ ಈಸಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಯಾವ ರೀತಿ ಮಾಡೋದಂತ. ಸೊ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.